ವೆಲ್ಕಮ್ ಟು MB ಟೆಕ್ ಇನ್ ಕನ್ನಡ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಥಿಂಗ್ ಫೋನ್ 3ನ ಯಾಕೆ ಫೇಲ್ ಆಯಿತು, ಆ ಪ್ರೈಸ್ ಕೆಟಗರಿಗೆ ಅದು ವರ್ತ್ ಯಾಕೆ ಆಗಲಿಲ್ಲ ಅಂತ, ಮತ್ತು ಆ ಪ್ರೈಸ್ ಕೆಟಗರಿಗೆ ಯಾವ್ಯಾವ ಆಪ್ಷನ್ನ ಕೊಟ್ಟಿದೆ ಇನ್ನೂ ಸಖತ್ತಾಗಿ ಸಕ್ಸಸ್ ಆಗ್ತಿತ್ತು ಅಂತ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಫುಲ್ ಮುಗಿಯೋ ತನಕ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಫಸ್ಟ್ ನಿಮಗೆ ಡಿಸೈನ್ ಹಾಗೂ ಬಿಲ್ಡ್ ಕ್ವಾಲಿಟಿಯಲ್ಲಿ ಡಿಸೈನ್ ಮಾತ್ರ ನಿಮಗೆ ಬಿಲ್ಡ್ ಅದೇನು ಬ್ಯಾಕ್ ಸೈಡ್ ಆಗಲಿ ಫ್ಲೈಟ್ನ ತೆಗೆದಿದ್ದಾರೆ, ಮೆಟ್ರಿಕ್ಸ್ ಅಂತ ಕೊಟ್ಟಿದ್ದಾರೆ, ಅದೆಲ್ಲ ಪರವಾಗಿಲ್ಲ, ಅದೊಂದು ಡಿಸೈನಲ್ಲಿರುತ್ತೋ ಒಂದು ಭಾಗ ಅಷ್ಟೇ. ಅದರಿಂದ ಏನು ಸಕ್ಸಸ್ಗೆ ಡ್ಯಾಮೇಜ್ ಆಗಲ್ಲ ಅಂತ ಹೇಳ್ಬೋದು. ಬಟ್ ಬಿಲ್ಡ್ ಕ್ವಾಲಿಟಿ ಕೂಡ ನಿಮಗೆ ಮೇಜರ್ ಇಂಪಾರ್ಟೆಂಟ್ ಆಗುತ್ತೆ. ಆ ಪ್ರೈಸ್ ಕೆಟಗರಿ ನಿಮಗೆ 7i ಮತ್ತು ವಿಕ್ಟಸ್ ಪ್ರೊಟೆಕ್ಷನ್ನ ಕೊಟ್ಟಿದ್ದಾರೆ, ಅಲ್ಯೂಮಿನಿಯಂ ಫ್ರೇಮ್ನ ಕೊಟ್ಟಿದ್ದಾರೆ. ಆ ಪ್ರೈಸ್ ಕೆಟಗರಿ ನಿಮಗೆ ಅಲ್ಯೂಮಿನಿಯಂ ಫ್ರೇಮ್ ಜೊತೆಗೆ ವಿಕ್ಟಸ್ ಪ್ಲಸ್ 2 ಹಾಗೂ ವಿಕ್ಟಸ್ 1 ಕೂಡ ಆಪ್ಷನ್ ಇದೆ. ಬಟ್ ಇವರು ಅದನ್ನು ಯೂಸ್ ಮಾಡಿಲ್ಲ ಅಂತ ಹೇಳ್ಬೋದು. ಓನ್ಲಿ 7i ಮತ್ತು ವಿಕ್ಟಸ್ಗೆ ಹೋಗಿದ್ದಾರೆ ಅಂತ ಹೇಳ್ಬೋದು. ಆದ್ದರಿಂದ ನಿಮಗೆ ಬಿಲ್ಡ್ ಕ್ವಾಲಿಟಿ ಕೂಡ ಮೈನಸ್ ಆಯಿತು. ನೆಕ್ಸ್ಟ್ ನಿಮಗೆ ಡಿಸ್ಪ್ಲೇ ಆ ಪ್ರೈಸ್ಗಿನ್ನ ಇನ್ನೂ 15,000 ಕಡಿಮೆ ಹಾಕಿದ್ರೆ ನಿಮಗೆ OnePlus ಕೂಡ 13 ಬರುತ್ತೆ. ಅದರಲ್ಲಿ ನಿಮಗೆ ಕ್ವಾಡ್ HD LTPO ಡಿಸ್ಪ್ಲೇನ ಯೂಸ್ ಮಾಡಿದ್ದಾರೆ. ಬಟ್ ಇದರಲ್ಲಿ ಇವರು ಯೂಸ್ ಮಾಡಿರೋದು 15,000 ರೂಪಾಯಿ 20,000 ರೂಪಾಯಿ ಫೋನಲ್ಲಿರುವಂಥ 1.5K ರೆಸಲ್ಯೂಷನ್ ಇರುವಂಥ ಸೂಪರ್ AMOLED ಡಿಸ್ಪ್ಲೇನ ಯೂಸ್ ಮಾಡಿದ್ದಾರೆ. ಓನ್ಲಿ 1.5K ರೆಸಲ್ಯೂಷನ್, ಇದು ಮೇಜರ್ ಇಂಪಾರ್ಟೆಂಟ್. ಓಕೆ, ಮತ್ತು ಇದರಲ್ಲಿ ನಿಮಗೆ LPDDR5X ಕೊಟ್ಟಿದ್ದಾರೆ, UFS 4.0ನ ಕೊಟ್ಟಿದ್ದಾರೆ ಸ್ಟೋರೇಜ್ನ. ಅದು UFS 4.1 ಕೂಡ ಆ ಪ್ರೈಸ್ ಕೆಟಗರಿ ಆಪ್ಷನ್ ಇದೆ, ನಮಗೆ ಅದನ್ನು ಕೊಟ್ಟಿಲ್ಲ ಈಗ. ನೆಕ್ಸ್ಟ್ ಬ್ಯಾಟ್ರಿ 5500 ಬ್ಯಾಟ್ರಿ ಕೊಟ್ಟಿದ್ದಾರೆ. ಎಲ್ಲರೂ ಇವಾಗ 6,000, 6,500, 6,800 ಕೂಡ ಕೊಡ್ತಿದ್ದಾರೆ. ಬಟ್ ಇವರು ಮಾತ್ರ 5,500 ಕೊಟ್ಟಿದ್ದಾರೆ. ಮತ್ತು ಇದರಲ್ಲಿ ನಿಮಗೆ ಫಾಸ್ಟ್ ಚಾರ್ಜಿಂಗ್ ಅನ್ನೋದಾದರೆ 65 ವ್ಯಾಟ್ ಮಾತ್ರ ಕೊಟ್ಟಿದ್ದಾರೆ. ಎಲ್ಲರೂ ಕೂಡ 80, 100 ಈ ಥರ ಹೋಗ್ತಾ ಇದ್ದಾರೆ. ಇವರು ಮಾತ್ರ ಇನ್ನೂ 65 ಕೊಟ್ಟಿದ್ದಾರೆ. ಇದು ಒಂದು ಮೈನಸ್ ಪಾಯಿಂಟು. ವಾಟರ್ ರೆಸಿಸ್ಟೆಂಟ್ ಇದು ನಿಮಗೆ 69 ಕೂಡ ಇವಾಗ ಆಪ್ಷನ್ ಇದೆ ಸದ್ಯದಲ್ಲಿ. 20,000 ಫೋನಲ್ಲಿ ಕೂಡ 69 ಬರ್ತಾ ಇದೆ. ಬಟ್ ಇವು ಕೊಟ್ಟಿರೋದು 68. ಇವಾಗ ಓಲ್ಡ್ ಆಪ್ಷನ್ನ ಈಗ ನಮ್ಮ ಮುಂದೆ ತಂದಿಡ್ತಿದ್ದಾರೆ ಅಂತ ಹೇಳ್ಬೋದು. ಅದು ಕೂಡ 80,000 ಬಜೆಟಲ್ಲಿ, ಇದು ಕೂಡ ಮೈನಸ್. ನೆಕ್ಸ್ಟ್ ಕ್ಯಾಮ್ರಾ 450 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಅದರಲ್ಲಿ ಒಂದಾದರೂ ಸೋನಿ ಸೆನ್ಸರ್ ಇದೆಯಾ? ಇಲ್ಲ. ಸೋನಿ ಸೆನ್ಸರ್ ನಿಮ್ಗೆ ಗೊತ್ತೇ ಇದೆ ಯಾವ ಥರ ಕೆಲಸ ಮಾಡುತ್ತೆ, ಯಾವ ಥರ ಫೋಟೋಸ್ ಬರುತ್ತಂತ. ಬಟ್ ಇವರು ಮಾತ್ರ ಅದನ್ನು ಹೋಗ್ಬಿಟ್ಟು ಸ್ಯಾಮ್ಸಂಗ್ಗೆ ಕೊಟ್ಟಿದ್ದಾರೆ. ಒಟ್ಟು ಸ್ಯಾಮ್ಸಂಗ್ ಸೆನ್ಸರ್ನ ಕೊಟ್ಟಿದ್ದಾರೆ. ಆದ್ದರಿಂದ ಸ್ಯಾಮ್ಸಂಗ್ ಕೂಡ ಸೆನ್ಸರ್ ಓಕೆ, ಬಟ್ ಸೋನಿ ಥರ ಇರಲ್ಲ, ಅದು ಕೂಡ ಮೈನಸ್ ಪಾಯಿಂಟ್ ಅಂತ ಹೇಳ್ಬೋದು. ಮೇನ್ ಇಂಪಾರ್ಟೆಂಟ್ ಪ್ರೊಸೆಸರ್ನೇ 25-30,000 ಫೋನಲ್ಲಿರುವಂಥ ಪ್ರೊಸೆಸರ್ನ ಇವರು 80,000 ಕೆಟ್ಟರೆ ಯಾರು ತಗೋತಾರೆ ಸ್ವಾಮಿ? ಆ ಪ್ರೈಸ್ ಕೆಟಗರಿಯಲ್ಲಿ 8 ಎಲೈಟ್ ಬರುತ್ತೆ. ಇವರು ಮಾತ್ರ 8S 4 ಜನರೇಷನ್ ಕೊಟ್ಟಿದ್ದಾರೆ. ವೇಸ್ಟ್, ಕಂಪ್ಲೀಟ್ಲಿ 80,000. ಇದು ವರ್ಸ್ಟ್ ಅಂತ ಹೇಳ್ಬೋದು. ಇದನ್ನು ನಾವು ಏನಾದರೂ ಹೋಗ್ಬೇಕಾದ್ರೆ ಡ್ರಾಪ್ ಆದರೆ 50K ಬಂದರೆ ಸಖತ್ತಿರುತ್ತೆ, ತೊಗೋರಿ. ನಥಿಂಗ್ OS ತುಂಬ ಚೆನ್ನಾಗಿರುತ್ತೆ, 50Kಯಲ್ಲಿ ಯೂಸ್ ಮಾಡ್ಬೋದು. ಇಲ್ಲ ಇದೇ ಥರ ನಥಿಂಗ್ ಫೋನ್ ಯೂಸ್ ಮಾಡಿದ್ರೆ ನಥಿಂಗ್ ಫೋನ್ 3A ಅನ್ನು ಬಿಟ್ಟಿದ್ದಾರೆ, ಅದನ್ನು ತೊಗೊಳ್ಳಿ, ಸಖತ್ತಾಗಿದೆ. ಇಲ್ಲ ನಿಮಗೆ 80,000 ಬಜೆಟಲ್ಲಿ ನಿಮಗೆ ಸಖತ್ತಾಗಿರೋಂಥ ಫೋನ್ ಬೇಕಂದರೆ ಸ್ಯಾಮ್ಸಂಗ್ S24 ಅಲ್ಟ್ರಾ 75,000 ರೂಪಾಯಿಗೆ ಸಿಗುತ್ತೆ. ಇನ್ನೂ 5,000 ರೂಪಾಯಿ ನಿಮ್ಗೆ ಸೇವ್ ಆಗುತ್ತೆ. ಅದನ್ನು ತೊಗೊಳ್ಳಿ, ಬೆಟರ್ ಆಪ್ಷನ್ ಅಂತ ಹೇಳ್ಬೋದು. ಪ್ಲೀಸ್ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.